ಬೆಳ್ಳಿತೆರೆ ನಟನ ವಿರುದ್ಧ ವಂಚನೆ ಆರೋಪ. ರವಿಕಿರಣ್ ವಿರುದ್ಧ ವಂಚನೆ ಆರೋಪ. ರವಿಕಿರಣ್ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು. ಹಲವು ವರ್ಷಗಳಿಂದ ಕ್ಲಬ್ನ ಕಾರ್ಯದರ್ಶಿಯಾಗಿರುವಂತಹ ರವಿಕಿರಣ್ ಈ ವೇಳೆ ಕ್ಲಬ್ನ ಹಣ ಅವ್ಯವಹಾರ ಮಾಡಿರುವ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಪ್ರಶ್ನೆ ಮಾಡಿದ್ದಕ್ಕೆ ಕ್ಲಬ್ನಲ್ಲಿ ಗಲಾಟೆ ಮಾಡಿದ್ದಾರೆ. ಆ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸದಸ್ಯರು. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಲಾವಿದರು. ಇದು ವಿಚಾರ ಏನಂತಂದರೆ ಟಿ.ವಿ. ಕ್ಲಬ್ನಲ್ಲಿ ನಿನ್ನೆ 2 ದಿವಸದ ಹಿಂದೆ 6,70,000 ರೂಪಾಯಿಗಳನ್ನು ರವಿಕಿರಣ್ ಹಿಂದಿನ ಕಾರ್ಯದರ್ಶಿಗಳು ಯಾರಿಗೂ ಸಮಿತಿ ಹೇಳದಲ್ಲೇ ತಗೊಂಡೋಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ಹಾಗಾಗಿ ಆ ವಿಚಾರದಲ್ಲಿ ಮೊನ್ನೆನೇ ಬಂದಿದ್ದೀವಿ. ಮೊನ್ನೆನೂ ಇನ್ಸ್ಪೆಕ್ಟರ್ ಹೇಳೋಗಿದ್ವಿ. ಅವರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ ಇದು ಸ್ಟ್ರೈಟ್ ಅವೇ ಕ್ರಿಮಿನಲ್ ಅಫೆನ್ಸಾ ಸಿವಿಲ್ ಅಫೆನ್ಸಾ ಅಂತ 2 ಬರ್ತದೆ. ಆ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡ್ತಿದ್ರು. ಇದು ಕ್ರಿಮಿನಲ್ ಬರುತ್ತೆ. ಯಾಕಂದರೆ ಇಡೀ ಸಮಿತಿ ಒಂದು ಕಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಹಣ ಎತ್ಕೊಂಡು ಹೋದಾಗ ನಮ್ಮ ಲೆಕ್ಕದಲ್ಲಿ ಅದು ಕಳ್ಳತನ. ಅದು ಕಳ್ಳತನ ಇಲ್ವಾ ಅಂತ ಈಗ ಪೊಲೀಸ್ ಹೇಳಬೇಕು. ಅದರದ್ದೇ ಎನ್ಕ್ವೈರಿ ನಡೀತಾ ಇದೆ. ಅದ್ರ ಮುಂದುವರೆದ ಭಾಗ ಎಲ್ಲರೂ ಬಂದಿದ್ದು ಏನಾಯಿತು ಸರ್ ಅಂತ ಹೇಳಲಿಕ್ಕೆ ಅವರು ಕರೆಸಿ ಕೇಳಿದ್ದಾರೆ ಅವ್ರಿಗೆ. ಅವನು ಅದಕ್ಕೆ ಈಗ ನಾನು ಏನು ಸ್ಯಾಲ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಸ್ಯಾಲ್ರಿ ಕೊಡಬೇಕಾಗಿರೋದು ಅಲ್ಲಿ ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡೋದು ಮ್ಯಾಕ್ಸಿಮಮ್. ಅದು ಇಟ್ಕೊಳ್ಳೋಣ 2 ಲಕ್ಷ ಅಂತೆಲ್ಲ 2.5 ಇಟ್ಕೊಳ್ಳೋದು. 6,70,000 ರೂಪಾಯಿ ಯಾಕೆ ಎತ್ಕೊಂಡು ಹೋದ್ರಿ? ಇನ್ನೂ ಮುಂದುವರೆದಾಗಿ ಇವತ್ತು ಮಧ್ಯಾಹ್ನ ಕ್ಲಬ್ಬಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿದೆ. ಕ್ಲಬ್ಬಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಏನಿರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರಲ್ಲಿ ಕ್ಲಿಯರಾಗಿ ನಿಮ್ಮನ್ನು ದೈನಂದಿನ ಚಟುವಟಿಕೆಗಳು ಮತ್ತು ಯಾವುದೇ ಆಡಳಿತಾತ್ಮಕವಾದಕ್ಕೆ ಯಾವುದೂ ಭಾಗಿಯಾಗೋದಿಲ್ಲ, ಈ ಕ್ಲಬ್ಬಲ್ಲಿಗೆ ಎಂಟ್ರಿ ಆಗೋಂಗಿಲ್ಲ ಅಂತ ನಿರ್ಬಂಧ ಮಾಡಿ ಲೆಟರ್ ಕೊಟ್ಟಿರೋದು. ಹೌದೌದು. ಸುಮಾರು 20 ವರ್ಷಗಳಿಂದ ಅವರೊಬ್ಬರೇ ಸೆಕ್ರೆಟರಿ ಆಗಿದ್ದಾರೆ. 20 ವರ್ಷದಿಂದಲೂ ಅವ್ಯವಹಾರಗಳು ನಡೆದಿದೆ, ದುರ್ವರ್ತನೆಗಳಿದೆ. ಅದು ಪೂರ್ತಿ ನಿಮಗೆ 20 ವರ್ಷದ ಇತಿಹಾಸ ಹೇಳಕ್ ಹೋದ್ರೆ ಅರ್ಧ ಗಂಟೆ ಆಗ್ತದೆ. ಅಷ್ಟು ಅವ್ಯವಹಾರಗಳು, ಎಷ್ಟು ಅಂತ ಹೇಳಕ್ಕಾಗಲ್ಲ. ಅದೇನಾಗಿದೆ, ಸರ್ಕಾರದ ಜಮೀನು. ಟೆಲಿವಿಷನ್ ಅಸೋಸಿಯೇಷನ್ಗೂ ಒಂದು ಜಾಗ ಅಂತ ಕೊಟ್ಟಿದ್ರು. ಅದಕ್ಕೂ ನಮಗೆ ಅವಕಾಶ ಕೊಡದೆ ಇಷ್ಟು ವರ್ಷ ನಮಗೆ ಬೇರೆ ಕಡೆಗೆ ಆಫೀಸ್ ಮಾಡಿ ಅಲ್ಲಿ ಖರ್ಚು ವೆಚ್ಚ ಮಾಡೋ ಥರ ಮಾಡಿರೋಂಥ ವ್ಯಕ್ತಿ ಇವರು. ಆಮೇಲೆ 20 ವರ್ಷವೂ ಯಾವ ಸಹಕಾರ ಇಲಾಖೆ ರೂಲ್ಸ್ ಆಗಿರ್ಬೋದು, ಸರ್ಕಾರದ ಯಾವುದೇ ಕಾಯ್ದೆ ಕಾನೂನು ಆಗಿರ್ಬೋದು, ಅಥವಾ ನಾವು ಏನು ಕ್ಲಬ್ನಿಂದ ಬೈಲಾಸ್ಗಳನ್ನು ಮಾಡ್ಕೊಂಡಿದ್ವಿ ಅದನ್ನು ಯಾವುದನ್ನು ಸರಿಯಾಗಿ ನಡೆಸದೆ ಉದ್ದಟತನದಿಂದ ವರ್ತಿಸಿ ಪ್ರತಿಯೊಬ್ಬರಿಗೂ ಧಮಕಿ ಹಾಕಿ ಒಂದು AGM ಮಾಡಿಲ್ಲ ಇದುವರೆಗೂ. 3 ವರ್ಷ 4 ವರ್ಷ ಆಯಿತು. ಇವೆಲ್ಲ ಮಾಡ್ದೇ ತುಂಬ ಕೆಟ್ಟದಾಗಿ ನಡವಳಿಕೆ ಮಾಡಿದ್ದಾರೆ. ಈಗೆಲ್ರಿಗೂ ಅದು ರಿಯಲೈಸ್ ಆಗಿದೆ. ಜೊತೆಗೆ ಇದನ್ನೆಲ್ಲ ಒಂದು ಕಡೆಗಿಡಿ, ನಾವು ಸರ್ಕಾರದ ಕೆಲವೊಂದು ಕಾನೂನು ಆಗಿರ್ಬೋದು, ಕೆಲವೊಂದು ರೂಲ್ಸ್ಗೆ ನಾವು ಬದ್ಧರಾಗಿರ್ಬೇಕು. ಅವ್ರು ಏನು ಮಾಡಿದ್ದಾರೆ, 13 ವರ್ಷದಿಂದ BWSSBದು ಟ್ಯಾಕ್ಸ್ ಕಟ್ಟಿಲ್ಲ, BBMP ಟ್ಯಾಕ್ಸ್ ಕಟ್ಟಿಲ್ಲ, GST ಕಟ್ಟಿಲ್ಲ. GST ಸರ್ಕಾರದ ಒಂದು ಪ್ರತಿಷ್ಠಿತ ಒಂದು ಟ್ಯಾಕ್ಸ್ ಇದನ್ನು ನಾವು ಕಲೆಕ್ಟ್ ಮಾಡಿದ್ದನ್ನ ನಾವು ಕಟ್ಟಲೇಬೇಕು. ಇವನು ಯಾವುದೂ ಮಾಡದೆ ಸರ್ಕಾರದ ಯಾವುದೂ ಕಾನೂನು ಪಾಲಿಸ್ತಾ ವಸೂಲಿ ಮಾಡ್ತಾ ಇದ್ದಾರೆ. ಯಾರು ಈಗಲೂ ಮಾಡ್ತಿದ್ದಾರೆ. ಅದಕ್ಕೆ GST ನಂಬರ್ ಸಹಿತ ಕ್ಯಾನ್ಸಲ್ ಆಗಿದೆ ನಮಗೆ. ಇಷ್ಟೆಲ್ಲ ಮಾಡಿದ್ರು ಯಾರಾದರೂ ಏನಾದರೂ ಕ್ವಶನ್ ಮಾಡಿದರೆ ಕಾರ್ಯಕಾರಿ ಸಮಿತಿಯಲ್ಲಿ ಅವ್ರನ್ನ ಹೊರಗೆ ಹಾಕೋದು, ಧಮಕಿ ಹಾಕೋದು, ವಾಯ್ಸ್ ಮೆಸೇಜ್ ಹಾಕೋದು. ಎಲ್ಲರೂ ಏನು ಇಷ್ಟು ದಿವಸ ಯಾಕಪ್ಪ ಸುಮ್ಮನೆ ಇದು ನಾವೆಲ್ಲ ಕಲಾವಿದರು ಈ ಥರ ಹೋರಾಡೋದು ಚೆನ್ನಾಗಿರಲ್ಲ ಅಂತ ಸುಮ್ಮನಿದ್ರು. ಆದರೆ ಒಬ್ಬ ಅಧ್ಯಕ್ಷ ಗುರುಪ್ರಸಾದ್ ಅಂತ ಏನು ಅಧ್ಯಕ್ಷ ಇದ್ದಾರೆ, ಈಗ ಡಿಸೆಂಬರ್ 3ನೇ ತಾರೀಕಿಗೆ ಇದ್ರದ್ದು ಸಮಿತಿದು ಮುಗಿದೋಗಿದೆ, ಟರ್ಮ್ ಮುಗಿದೋಗಿದೆ. ಈಗ ನೆಕ್ಸ್ಟ್ ಎಲೆಕ್ಷನ್ ಮಾಡಬೇಕು. ಎಲೆಕ್ಷನ್ ಮಾಡಿ ಯಾವ ಸಂಸ್ಥೆಯಲ್ಲಿ 20 ವರ್ಷದಿಂದ ಒಬ್ಬರೇ ಸೆಕ್ರೆಟರಿ ಎಲ್ಲಾದರೂ ಕೇಳಿದಿರಾ, ಮಾಡಿದಿರಾ? ಇಲ್ಲ. ಎಲೆಕ್ಷನ್ ನಡೆಯುತ್ತೆ ಸರ್, ಯಾವಾಗ ನಡೆಯುತ್ತೆ? ಅದು 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮುಗಿದು ಟರ್ಮ್ ಮುಗಿದ ಮೇಲೂ ಈಗ ಯಾರ್ಯಾರು ಹಂಗಾಮಿ ಇದ್ದಾರೋ ಅವರೆಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಸುಳ್ಳು ಹೇಳ್ತಾರೆ, ಎಲ್ರಿಗೂ ಸುಳ್ಳು ಹೇಳಿದ್ದಾರೆ. ಇಲ್ಲ, ಸುಳ್ಳು ಹೇಳೋದ್ರ ಜೊತೆಗೆ ಎಲೆಕ್ಷನ್ ಆಗ್ಬೇಕಾದ್ರೆ ಮೆಂಬರ್ಸ್ಗಳು ಅಲ್ಲಿ ಹೋಗಿ ಕಾಂಟೆಸ್ಟ್ ಮಾಡ್ಬೇಕಲ್ಲ, ಅವ್ರದ್ದು ಲಿಸ್ಟಲ್ಲೇ ಇರೋದು. ಲಿಸ್ಟಲ್ಲೇ ಮಾಡಿ ಡಿಫೈನ್ ಮಾಡ್ಬಿಟ್ಟಿರ್ತಾರೆ. ಸರ್ಕಾರದಿಂದ ಬಂದಿರುವಂತಹ ಒಂದು ಜಾಗ. ಹೌದು. ಅಲ್ಲ ಸರ್, ಇದೇನಾಗುತ್ತೆ, ನಾವು ಭಾವನಾತ್ಮಕವಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಸರ್ಕಾರದ ಕಾನೂನು ಇರುತ್ತೆ, ನಮ್ಮ ಬೈಲಾಸ್ ಇರುತ್ತೆ, ಸಹಕಾರ ಇಲಾಖೆ
ಯಾರ್ಯಾರಿಗೆ ಅದನ್ನು ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ? ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ? ನೀವು ಹೌಸ್ ವೈಫ್, ವಿದ್ಯಾರ್ಥಿಗಳು, ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು. ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ? ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ? ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ. ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ. ದೀಪಿಕಾ ಮೊಬೈಲ್ ನಂಬರ್ 9731453095.